ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ತಮಿಳ್ನಲ್ಲಿ ನೋಡಿದಂಗೆ ನೀವು ಬಿಗ್ ಬಾಸ್ ಸೀಸನ್ 12ರಲ್ಲಿ ಸುದೀಪ್ ಸರ್ ಏನಾದರೂ ಹೋಸ್ಟ್ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಹೋಸ್ಟ್ ಮಾಡ್ತಾರಾ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡಿದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅವರು ಟ್ವಿಟರ್ನ ಮಾಡಿದರು. ಹೌದು, ನಾನು ಮುಂದಿನ ಸೀಸನ್ 12ರಲ್ಲಿ ನಾನು ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಿಲ್ಲ ಅಂತ. ಇದು ನಾವು ಮುಂಚೆನೇ ರೂಮರ್ಸ್ಗಳಾಗಿ ಎಲ್ಲರ ಕಡೆ ಬಂದಿತ್ತು. ಹೌದು, ನಾವೆಲ್ಲ ಅಂದ್ಕೊಂಡಿದ್ವಿ ಬಿಗ್ ಬಾಸ್ನ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇಲ್ವಾ ಅಂತ. ಸೊ ನಾವು ತಿಳ್ಕೊಂಡಾಗ ತುಂಬಾ ಶಾಕ್ ಆಯಿತು. ಏನಕ್ಕಂತಂದರೆ ಕರ್ನಾಟಕದಲ್ಲಿ ಸುಮಾರು ಜನ ಸುದೀಪ್ ಸರ್ ಇದ್ದಾರೆ ಅಂದ್ಬಿಟ್ಟೆ ಬಿಗ್ ಬಾಸ್ನ ನೋಡ್ತಾ ಇದ್ರು. ಏನಕ್ಕಂತಂದರೆ ವಾರದ ಕತೆ ಕಿಚ್ಚನ ಜೊತೆ ಒಂದು ಒಳ್ಳೆ ಮಜವಾಗಿರ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಒಂದು ವಾರದ ಕತೆಗಳೆಲ್ಲ ಎಲ್ಲ ಕಡೆ ಸೇರಿಸ್ಬಿಟ್ಟು ಒಂದು ಒಳ್ಳೆ ಕ್ಲಾಸನ್ನು ತೊಗೊತಾ ಇದ್ರು. ಅದಕ್ಕೋಸ್ಕರನೇ ಜನರು ವೆಯ್ಟ್ ಮಾಡಿಬಿಟ್ಟು ಬಿಗ್ ಬಾಸನ್ನು ನೋಡ್ತಿದ್ರು. ಆದರೆ ಹೀಗೆ ಸುದೀಪ್ ಸರ್ ಅವರು ಸಡನ್ನಾಗಿ ಟ್ವಿಟರಲ್ಲಿ ಟ್ವೀಟ್ ಮಾಡಿಬಿಟ್ರೆ ಹೆಂಗೆ ಗುರು, ಭಲೆ ಕಷ್ಟ ಆಗುತ್ತೆ. ಹೌದು, ನಾವೆಲ್ಲ ಅನ್ಕೊಬೋದು ಏನು ಇವರು ಸುದೀಪ್ ಸರ್ ಅವರು ಸಡನ್ನಾಗಿ ಈ ರೀತಿ ಎಲ್ಲ ಮಾತಾಡ್ಬಿಟ್ರು ಅಂತ. ಸೊ ಅದ್ರ ಹಿಂದ್ಗಡೆ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಕಾರಣ ಏನಪ್ಪ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಂಬಿಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸುದೀಪ್ ಸರ್ ಅವರು ಸ್ಪಷ್ಟವಾಗಿ ಟ್ವಿಟರ್ನಲ್ಲಿ ನಾನು ಮುಂದಿನ ಒಂದು ಸೀಸನ್ ಹೋಸ್ಟ್ ಮಾಡ್ತಿಲ್ಲ. ಸೊ ಕಲರ್ಸ್ ಕನ್ನಡದವ್ರಿಗೆ ತುಂಬಾ ಧನ್ಯವಾದಗಳು ಅಂತ ತಿಳಿಸಿದರು. ಹೌದು, ಈಗ ಏನಪ್ಪ ಕಾರಣ ಅಂತಂದರೆ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ಸ್ಗಳು ಏನಿದ್ದಾರೋ ಅವರು ಕನ್ನಡ ಮಾತಾಡೋದು ಬಿಟ್ಟು ಹೆಚ್ಚಾಗಿ ಇಂಗ್ಲೀಷ್ ಅಂದರೆ ಆಂಗ್ಲ ಭಾಷೆನ ಜಾಸ್ತಿ ಮಾತಾಡ್ತಿದ್ರಂತೆ. ಅದು ಬಿಗ್ ಬಾಸ್ ಕನ್ನಡ ಸೀಸನ್ ಆಗಿರೋದ್ರಿಂದ ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಬೇಕಂತ ಸುದೀಪ್ ಸರು ತಿಳಿಸಿದ್ರಂತೆ. ಸೊ ಈ ಒಂದು ವಿಷಯನ ಬಿಗ್ ಬಾಸ್ ಅವರು ತಲೆಗೆ ಹಾಕೊಂಡವರು ಇಲ್ಲ ಗೊತ್ತಿಲ್ಲ. ಆದ್ದರಿಂದ ಸುದೀಪ್ ಸರ್ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೇನೆ ಒಂದು ಬಿಗ್ ಬಾಸ್ ಪ್ರೆಸ್ ಮೀಟನ್ನು ಅನೌನ್ಸನ್ನು ಮಾಡಿದರು. ಆ ಪ್ರೆಸ್ ಮೀಟ್ನಲ್ಲಿ ಮೀಡಿಯಾದವರು ಕೇಳಿದಾಗ ಮುಂದೆ ನಿಮಗೆ ಗೊತ್ತಾಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಹೌದು, ಬಿಗ್ ಬಾಸ್ ಅವರು ಸುದೀಪ್ ಸರ್ ಅವ್ರಿಗೆ ರಿಕ್ವೆಸ್ಟನ್ನು ಮಾಡಿದ್ದಾರೆ ಅಂತಪ್ಪ. ರಿಕ್ವೆಸ್ಟ್ ಏನು ಮಾಡಿದ್ದಾರೆ ಅಂತಂದರೆ, ದಯವಿಟ್ಟು ನೀವೇ ಮುಂದಿನ ಸೀಸನ್ನಲ್ಲಿ ನೀವೇ ಹೋಸ್ಟ್ ಮಾಡಿ, ನೀವೇ ಒಂದು ಆ್ಯಂಕರಿಂಗ್ನ ಮಾಡಿ ಅಂತ. ಹಾಗೆ ನಿಮ್ಮ ಒಂದು ಕಂಡೀಷನ್ಸ್ಗಳ ಮೇಲೆ ನಮ್ಮ ಒಂದು ಬಿಗ್ ಬಾಸ್ ಸೀಸನ್ನ ನಡೆಸ್ಕೊಡಿ ಅಂತ ತಿಳಿಸಿದ್ದಾರೆ ಅಂತ. ಇದು ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಹೌದು, ಇದನ್ನು ರೂಮರ್ಸೇ. ಇದು ಮುಂದೆ ನಿಜನೂ ಆಗ್ಬೋದು ಸುಳ್ಳು ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹೌದು, ಮತ್ತೆ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಸುದೀಪ್ ಸರ್ ಅವರೇ ಹೋಸ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದು ಒಳ್ಳೆ ಪ್ರತಿಭೆಗಳನ್ನು ತಗೊಂಬಂದು ಬಿಗ್ ಬಾಸ್ ಶೋ ನಡೆಸಲಿ ಅಂತ ಕೇಳ್ಕೊತೀನಿ. ಯಾಕಂತ ಅಂದರೆ ಹಲವಾರು ಪ್ರತಿಭೆಗಳಿರ್ತಾರೆ. ಎಷ್ಟೋ ಕಷ್ಟಪಟ್ಟು ಮೇಲೆ ಬಂದಿರೋ ಇರ್ತಾರೆ. ಅವ್ರನ್ನ ತಗೊಂಬಂದು ಬಿಗ್ ಬಾಸ್ನಲ್ಲಿ ಆಡಿಸಿದ್ರೆ ಅವರಿಂದ ಇನ್ಸ್ಪೈರ್ ಆಗೋರು ತುಂಬ ಹಲವಾರು ಜನ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಅದನ್ನು ಬಿಟ್ಟು ಈ ಫ್ರಾಡ್ ಮಾಡಿರೋರು ಅದು ಇದು ಅಂತೆಲ್ಲ ಮಾಡಿರೋರನ್ನ ಎತ್ಕೊಂಬಂದು ಬಿಗ್ ಬಾಸಲ್ಲಿ ಆಡಿಸ್ಕೊಂಡು ಜನರವ್ರನ್ನ ಹಿಗ್ಗ ಮುಗ್ಗ ಅಂತ ಬೈಸ್ಕೊಂಡು ಸುಮ್ಮನೆ ಜನ ಈ ಕರ್ನಾಟಕ ಜನತೆನೇ ನೋಡ್ತಾರೆ ಬಿಗ್ ಬಾಸ್ನ. ತೊಗೊಂಬಂದ್ರು ಒಂದು ಕ್ಯಾಂಡಿಡೇಟ್ಸ್ನ ತೊಗೊಂಬರಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕಂಟೆಸ್ಟೆಂಟ್ಸ್ನ ತೊಗೊಂಬಂದರೆ ಅವರಿಂದ ಇನ್ಸ್ಪೈರ್ ಆಗೋರು ಹಲವಾರು ಜನ ಇರ್ತಾರೆ. ಹಾಗೆ ಬಿಗ್ ಬಾಸ್ ಶೀಘ್ರದಲ್ಲೇ ಪ್ರಾರಂಭವಾಗ್ತಾ ಇದೆ. ಯಾವಾಗ ಡೇಟ್ ಅಂದರೆ ಪಕ್ಕಾ ಡೇಟ್, ಕನ್ಫರ್ಮ್ ಡೇಟ್ ಗೊತ್ತಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತಂದರೆ ಒಂದು 2-3 ಇನ್ನೂ 3-4 ಮಂತ್ಸ್ ಆಗುತ್ತೆ ಸ್ಟಾರ್ಟ್ ಆಗೋದಕ್ಕೆ. ಅಷ್ಟರಲ್ಲಿ ನೋಡೋಣ ಯಾರ್ಯಾರು ಕಂಟೆಸ್ಟೆಂಟ್ಸ್ಗಳು ಆಗ್ತಾರೆ ಅಂತ. ಎಲ್ಲ ಮಾಹಿತಿಗಾಗಿ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ಏನಾದರೂ ಸುಳ್ಳಾಗಿ ಸುದೀಪ್ ಸರ್ ಅವರು ಏನಾದರೂ ಹೋಸ್ಟ್ ಮಾಡ್ತಿಲ್ಲ ಅಂತಂದರೆ ಈ ಒಂದು ಅವರ ಒಂದು ಸ್ಥಾನಕ್ಕೆ ಫಿಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಇಷ್ಟು ಸೀಸನ್ ಅಂದರೆ ಸುಮಾರು ಸೀಸನ್ 11 ತನಕನೂ ಸುದೀಪ್ ಸರ್ ಅವರೇ ಹೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅವರೇ ಹೋಸ್ಟ್ ಮಾಡಬೇಕಂತ ಹೇಳಿ ಇಷ್ಟಪಡ್ತೀನಿ. ತಮಿಳ್ ತೆಲುಗು ಬಿಗ್ ಬಾಸ್ಗಳಲ್ಲೆಲ್ಲ ಒಂದು ಒಳ್ಳೆ ಪ್ರತಿಭೆಗಳನ್ನು ತೊಗೊಂಬಂದು ಬಿಗ್ ಬಾಸ್ನಲ್ಲಿ ಆಡಿಸಿದ್ದಾರೆ. ಮೀನ್ಸ್ ಹಳ್ಳಿಗಳಲ್ಲಾಗಿರ್ಬೋದು, ಇವರು ರೈತರ ಮಕ್ಕಳು ಅವ್ರನ್ನೆಲ್ಲ ತೊಗೊಂಬಂದು ಆಡಿಸಿದ್ದಾರೆ. ಹೌದು, ನಮ್ಮ ಬಿಗ್ ಬಾಸಲ್ಲೂ ಆಡಿಸಿದ್ದಾರೆ, ಇಲ್ಲ ಅಂತಲ್ಲ. ಹಾಗೆ ಎಲ್ಲ ಒಂದು ಒಳ್ಳೆ ಕಂಟೆಸ್ಟೆಂಟ್ಸ್ನ ತೊಗೊಂಬಂದು ಆಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಇದೆ ಬಿಗ್ ಬಾಸ್ನ ಮ್ಯಾಟ್ರು ಆ್ಯಂಡ್ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಮುಂದೆ ಏನಾಗುತ್ತೋ ಅಂತ ನೋಡೋಣ. ಯಾರ್ಯಾರು ಬರ್ತಾರೋ ಬಿಗ್ ಬಾಸ್ಗೆ, ದೆನ್ ಯಾರು ಹೋಸ್ಟ್ ಮಾಡ್ತಾರೋ ಅಂತಲೂ ಗೊತ್ತಿಲ್ಲ. ಇನ್ನೂ ಸರಿಯಾಗಿ ಮಾಹಿತಿನೂ ಇಲ್ಲ. ಸುದೀಪ್ ಸರ್ ಅಂತಲೂ ಒಬ್ರು ಹೇಳ್ತಾರೆ, ಬೇರೆಯವರು ಸುದೀಪ್ ಸರ್ ಮಾಡಲ್ಲ ಅಂತ ಹೇಳ್ತಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಹೌದು, ಬಿಗ್ ಬಾಸ್ನವರು ಸುದೀಪ್ ಸರ್ ಅವ್ರಿಗೆ ರಿಕ್ವೆಸ್ಟನ್ನ ಮಾಡಿದ್ದಾರೆ ಅಂತ ರೂಮರ್ಸ್ ಬರ್ತಾ ಇದೆ. ನೋಡಬೇಕು ಏನಾಗುತ್ತೋ ಅಂತ ಮುಂದೆ. ಇನ್ನೇನು ಬಿಗ್ ಬಾಸ್ ಪ್ರಾರಂಭ ಆಗೋದಕ್ಕೆ ಇನ್ನು 3-4 ಮಂತ್ಸ್ ಅಷ್ಟೇ ಬಾಕಿ ಇರೋದು. ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಅಪ್ಡೇಟ್ಸ್ಗಳು ಇನ್ನೂ ಸಿಗುತ್ತೆ ಜಾಸ್ತಿನೂ. ಬಿಗ್ ಬಾಸ್ ಬಗ್ಗೆ ಯಾರ್ಯಾರೆಲ್ಲ ಬಿಗ್ ಬಾಸ್ನಲ್ಲಿ ಆಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಮುಂದೆ ಇನ್ನೂ ಏನೇನಾಗುತ್ತೋ ಅಂತ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಸೊ ಹಾಗೆ ನಮಗೇನಿದ್ರು ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಸೀಸನ್ 12 ಅವರೇ ಹೋಸ್ಟ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ಸೊ 11 ವರ್ಷಗಳ ಕಾಲ ಅವರೇ ನಡೆಸ್ಕೊಂಬಂದು ಇವಾಗ ಕೈ ಕೊಟ್ಟರೆ ತುಂಬ ಬೇಜಾರಾಗುತ್ತೆ. ಸೊ ಬಿಗ್ ಬಾಸ್ನವರು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಅವರ ಕಂಡೀಷನ್ಗೆಲ್ಲ ಒಪ್ಪಿಗೆ ಮಾಡಿಕೊಂಡು ಸೊ ಮುಂದೆ ಅವರೇ ಹೋಸ್ಟ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇ ಹೋಸ್ಟ್ ಮಾಡಬೇಕಾಗಿರೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಜೈ ಹಿಂದ್, ವಂದೇ ಮಾತರಂ.